ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಈಗ ಬಂದು 3 ಸೀರೆ ಇದೆ. ಸೊ ಇದಕ್ಕೆ ಯಾವುದೇ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ 3 ಸೀರೆಗೆ ಕುಚ್ಚುಗಳನ್ನ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಹಾಕುವಂಥ ಡಿಸೈನ್ನ ಇವತ್ತು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, 1 2 ಆ್ಯಂಡ್ 3 ಸೀರೆಗಳಿದೆ. ಸೊ ಈ ರೀತಿ ಡಿಸೈನ್ನ ನೀವು ಒಂದಿಂದಲೇ 5 ಸೀರೆಗೆ ಕೂಡ ಹಾಕೋಬೋದು. ಅಷ್ಟು ಸುಲಭವಾದಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಈ ಥರ ಒಂದದಿಂದಲೇ 5 ಸೀರೆ ಹಾಕಿ 500ರಿಂದ 1000 ರೂಪಾಯಿವರೆಗೂ ನೀವು ದುಡಿಬೋದು. ಅಷ್ಟು ಈಸಿಯಾಗಿ ಹಾಕೋಬೋದು. ಸೊ ಇವತ್ತು ಕೂಡ ಇದು ಒಂದೇ ಕಸ್ಟಮರ್, ಅಂದರೆ ಒಂದೇ ಫ್ಯಾಮಿಲಿ ಸ್ಯಾರೀಸು. ಸೊ ಸಿಂಪಲ್ಲಾಗಿ ಹಾಕಿ ಅಂತ ಹೇಳಿದ್ರೆ, ಸೊ ಇಷ್ಟು ಪ್ರೈಸಲ್ಲಿ ಹಾಕಿ ಅಂತ ನನ್ನ ಮೇಲೆ ಬಿಟ್ಟಿದ್ದಾರೆ. ಸೊ ನಾನು ಆಯ್ಕೆ ಮಾಡಿ ಹಾಕ್ತಾ ಇದ್ದೀನಿ ಈ ಒಂದು ಸ್ಯಾರೀಸಿಗೆ ಡಿಸೈನ್ ಬಂದುಬಿಟ್ಟು. ಸೊ ಫಸ್ಟು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಸೀರೆ ಕೂಡ ತುಂಬ ಗ್ರ್ಯಾಂಡಾಗಿ ಇದೆ, ಮದುವೆ ಸ್ಯಾರೀಸ್ಗಳೆಲ್ಲ. ಬಟ್ ಸ್ವಲ್ಪ ಸಿಂಪಲ್ಲಾಗಿ ಸಾಕು, ಒಂದು 300-350 ಒಳಗಡೆ ಸಾಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಈ ಥರ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಸೀರೆಗೆ ನಾನು ಫಸ್ಟು ಕ್ರೋಶನೂ ತೋರಿಸ್ತೀನಿ, ಹಾಗೆ ಗ್ರ್ಯಾಂಡಾಗಿ ಮಣಿನ ಹಾಕಿಬಿಟ್ಟು ಕುಚ್ಚು ಕಟ್ಟೋದು ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಈ ಸೀರೆಗೆ ಸ್ಯಾರಿ ಕಲರ್ ಏನಿದೆ ಆ ಕಲರ್ 2 ದಾರನ ತೊಗೊಂಡಿದ್ದೀನಿ, 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರ್ ಇರೋಂಥ ಬೀಡ್ಸು, ಹಾಗೆ ಎಲೆ ಇರುವಂಥ ಬೀಡ್ಸು ಈ ಸೀರೆಗೆ, ಈ ಡಿಸೈನ್ಗೆ ನಾನು ಸೆಲೆಕ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇರುತ್ತಲ್ಲ, ಲೈಟ್ ವೆಯ್ಟ್ ಇರೋಂಥ ಸ್ಯಾರೀಸ್ಗೆ ಕೂಡ ಯಾವ ರೀತಿ ಲೈಟ್ ವೆಯ್ಟ್ ಆಗಿ ಕ್ರೋಶನ ಹಾಕೋಬೋದು ಅಂತ ಕೂಡ ನಾನು ತೋರಿಸ್ತೀನಿ. ಸೊ ಈ ಥರ ಲೈಟ್ ವೆಯ್ಟ್ ಸ್ಯಾರಿಗೆ ಈ ರೀತಿ ಒಂದು ಡಿಸೈನು ತುಂಬ ಮ್ಯಾಚ್ ಆಗುತ್ತೆ. ಸೊ ಇದು ಕೂಡ ಕಲರ್ ಕಾಂಬಿನೇಷನ್ ಬಂದು ಡಾರ್ಕ್ ಬ್ಲೂ ಇದೆ, ಹಾಗೆ ಪ್ಯಾರೆಟ್ ಗ್ರೀನ್ ಇದೆ. ದಾರ ಬಂದು ನಾನು 8 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ಬೀಡ್ಸು, ಚಿಕ್ಕದಾಗಿರುವಂಥದ್ದು ಬೀಡ್ಸು ಈ ಸೀರೆಗೆ ನಾನು ತೊಗೊಂಡಿದ್ದೀನಿ. ಇದು ಬಂದು 200. ಸೊ ಇದು ಬಂದು 3rd ಸ್ಯಾರಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಇದು ಈ ರೀತಿ ಇದೆ. ಸೊ ಇಲ್ಲಿ 2 ಸ್ಟೆಪ್ಪಲ್ಲಿ ವರ್ಕ್ ಮಾಡ್ತೀನಿ ಈ ಸೀರೆಗೆ. ಸೊ ಹಂಗಾಗಿ ಸ್ಯಾರಿಲಿರುವಂಥ 2 ಕಲರ್ ದಾರ, 8 ಎಳೆ ದಾರನ ನಾನಿಲ್ಲಿ ಸುತ್ಕೊಂಡಿದ್ದೀನಿ. ಇದಕ್ಕೆ ಹಾಗೆ ಕಾಪರ್ ಕೂಡ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಒಂದೊಂದಾಗಿ ತೋರಿಸ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಆರಾಮಾಗಿ ನೀವು ಒಂದಿನದಲ್ಲಿ 1000 ರೂಪಾಯಿವರೆಗೂ ದುಡಿಬೋದು. ಪ್ರಾಕ್ಟೀಸ್ ಇರೋರಂತೂ ಒಂದು 5 ಸೀರೆ ಮುಗಿಸ್ಬೋದು ಅಂತ ಸುಲಭವಾದಂಥ ಡಿಸೈನ್ ಇವತ್ತು ನಾನು ತೋರಿಸ್ತಾ ಇರೋಂಥದ್ದು. ಫಸ್ಟ್ ಸ್ಯಾರಿ ಬಂದು ಸಾಫ್ಟ್ ಸಿಲ್ಕ್ ಇರೋಂಥ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ ಆ ಲಾಕ್ನ ಹಾಕಿಬಿಟ್ಟು ಥ್ರೆಡ್ನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಎರಡು ಚೈನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಅದೇ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀವಿ. ಸೊ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಬಿಟ್ಟು ಇಲ್ಲಿ ನಾವು 2 ಟೈಮ್ ಡಬಲ್ ಕ್ರೋಶೆ ಏನು ಮಾಡಿದ್ವಲ್ಲ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೊಂಡ್ವಿ. ಸೊ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತು 1 2 3 ಚೈನ್ ಹಾಕ್ಕೊಂಡು ಮತ್ತು ಇದರೊಳಗಡೆ ಲಾಕ್. ಸೊ ಮತ್ತೆ 1 2 3 ಮತ್ತು ಇದರೊಳಗಡೆ ಲಾಕ್. ಸೊ 3 ಟೈಮ್ ಪಿಕಾಟ್ಗಳನ್ನ ಈ ಒಂದು ಡಬಲ್ ಕ್ರೋಶೆದೊಳಗಡೆ ಹಾಕಿದೆ. ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ಅಲ್ವಾ ಕುಚ್ಚು ಕಟ್ಟೋದಕ್ಕೆ ನಾನೇನು ಮಾಡ್ತೀನಿ, 1 ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಪಿಕಾಟ್ ಹಾಕಿದ ಮೇಲೆ 2 ಚೈನ್ನ ಹಾಕ್ಕೊಂಡು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅದೊಂದು ಪಾಯಿಂಟಿಗೆ ಕರೆಕ್ಟಾಗಿ ನೋಡಿ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 1 ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಟೈಮ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ.
2 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತೀನಿ. 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ ಡಬಲ್ ಕ್ರೋಶೆದಲ್ಲಿ ಹೋಗಿ ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸೇಮ್ 3 ಚೈನ್, ಮತ್ತೆ ಇದರೊಳಗಡೆ ಲಾಕ್, ಮತ್ತು 1 2 3 ಚೈನ್, ಮತ್ತು ಇದರೊಳಗಡೆ ಲಾಕ್. ಸೊ ಟೋಟಲ್ ಆಗಿ ಡಬಲ್ ಕ್ರೋಶೆದಲ್ಲಿ 3 ಟೈಮ್ ಪಿಕಾಟ್ ಅನ್ನೋದು ಹಾಕಿದರೆ ಈ ರೀತಿ ಸ್ಮಾಲ್ ಫ್ಲವರ್ ಅನ್ನೋದು ರೆಡಿ ಆಗುತ್ತೆ. ಈಗ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಡ್ಸ್ ತೋರಿಸಿದ್ನಲ್ಲ, ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಮಣಿನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟಿಗೆ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಅದೇ ಪಾಯಿಂಟ್ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈ ರೀತಿ 3 ಚೈನ್ನ ಹಾಕಿ ಇದರೊಳಗಡೆ ಲಾಕ್ ಮಾಡೋದು. ಇದು ಕೂಡ 3 ಟೈಮ್ ನಾನು ಚೈನ್ಗಳನ್ನ ಹಾಕಿ ಈ ಒಂದು ಡಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊತೀನಿ. ಒಂದು ಪಿಕಾಟ್ ಥರ ಫಾರ್ಮ್ ಆಗುತ್ತೆ, ಹಾಗೆ ಒಂದು ಫ್ಲವರ್ ಥರ ಕೂಡ ಆ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿ ಒಂದು ಫ್ಲವರ್ ಆದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಲಾಕ್, ಇಲ್ಲಿ ಮಧ್ಯದಲ್ಲಿ 2 ಬೀಡ್ಸ್ಗಳನ್ನ ಹಾಕಿದ್ದೀನಿ. ಬಸ್ ನೆಕ್ಸ್ಟ್ ಬಂದು ನಾನು ಚೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ. ಸೊ ನಾನು ಇಷ್ಟು ಗ್ಯಾಪ್ ಅಲ್ಲಿ ಕುಚ್ಚನ್ನು ಹಾಕ್ತೀನಿ. ಸ್ವಲ್ಪ ನಿಮಗೆ ದೂರ ಬೇಕಿದ್ದರೆ ಕೂಡ ನೀವು ದೂರದಲ್ಲಿ ಕುಚ್ಚನ್ನು ಟ್ರೈ ಮಾಡ್ಬೋದು, ಬಟ್ ಸ್ವಲ್ಪ ಹತ್ತದಲ್ಲಿ ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಅದಕ್ಕಾಗಿ ನಾನು ಮಧ್ಯದಲ್ಲಿ 2 ಬೀಡ್ಸ್ಗಳನ್ನ ಗ್ಯಾಪನ್ನು ಕೊಟ್ಟು ಕುಚ್ಚಿಗೆ ಅನ್ನೋದು ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ಕುಚ್ಚು ಕಟ್ಟೋದಕ್ಕೆ 2 ಚೈನ್ಗಳನ್ನ ಹಾಕಿದ್ದೀನಿ. ಈಗ ಸೇಮ್ 2 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಇಲ್ಲೇ ನಾವು 2 ಚೈನ್ ಏನಿದೆಯಲ್ಲ, ಈ 2 ಚೈನ್ಗೆ ಕುಚ್ಚು ಕಟ್ಟೋದಕ್ಕೆ ಚೈನ್ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ಗ್ಯಾಪಲ್ಲಿ ನಾನೊಂದು ಡಿಸೈನ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಹತ್ರ ಇನ್ನೂ ಸ್ವಲ್ಪ ದೂರ ಬೇಕಿದ್ದರೆ ನೀವು ಮಣಿನ ಜಾಸ್ತಿ ಮಾಡಿಕೊಂಡು ಕುಚ್ಚಿಗೆ ಚೈನನ್ನು ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ. ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು, ಯಾವುದೇ ಒಂದು ಚೇಂಜಸ್ ಏನೂ ಇರೋದಿಲ್ಲ. ಇದೇ ರೀತಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕ್ಕೊಂಡು ಈ ರೀತಿ ಒಂದು ಲೈಟ್ ವೆಯ್ಟ್ ಆಗಿರೋಂಥ ಸೀರೆಗೆ ಈ ಡಿಸೈನ್ ಆರಾಮಾಗಿ ನೀವು ಹಾಕ್ಕೋಬೋದು. ಸೊ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಸ್ಯಾರಿ ಫುಲ್ಲಾಗಿ ಡಿಸೈನ್ ಹಾಕಿದ ಮೇಲೆ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ನೋಡಿ ಈ ಡಿಸೈನ್ಗೆ ಲುಕ್ ಬಂದು ಈ ಥರ ಬರುತ್ತೆ. ಸೊ ಕುಚ್ಚು ಸ್ವಲ್ಪ ಹತ್ತಿರದಲ್ಲೇ ಹಾಕಿದ್ದೀನಿ ಈ ಒಂದು ಡಿಸೈನ್ಗೆ. ನಿಮಗೆ ದೂರ ಬೇಕಿದ್ದರೆ ಮಾಡ್ಕೋಬೋದು. ನೋಡಿ ಡಿಸೈನ್ ಹಾಕಿ ಕುಚ್ಚು ಹಾಕಿದ ಮೇಲೆ ಈ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಸೊ ನಾನು ಹೇಳಿದ್ನಲ್ಲ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಮತ್ತು ರಿಪೀಟ್ ಹೇಳ್ತೀನಿ ಅಂತಲ್ಲ, ಸೊ ಈ ರೀತಿ ಡಿಸೈನು ಒಂದಿನದಲ್ಲಿ ನೀವು 5 ಸೀರೆ ಕೂಡ ಹಾಕೋಬೋದು. ತುಂಬ ಈಸಿಯಾಗಿ ಮುಗಿದೋಗುವಂಥ ಡಿಸೈನು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸಪ್ರೇಟಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಬಂದು ಒಂದೇ ಕಸ್ಟಮರ್ ಸೀರೆ ಆಗಿರೋದ್ರಿಂದ ಒಂದೇ ಪ್ರೈಸಲ್ಲಿ ಈ ಒಂದು ಡಿಸೈನ್ಸ್ಗಳನ್ನ ಹಾಕಿದ್ದೀನಿ. ಬಟ್ ಇದ್ರದ್ದೇ ಒಂದು ಪ್ರೈಸ್ ತೊಗೊಳ್ಳೋದಾದರೆ 250 to 300 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ಇದು ಬಂದು ಫಸ್ಟ್ ಡಿಸೈನ್ ಕುಚ್ಚು ಈ ರೀತಿ ಇದೆ. ಈಗ ಬಂದು 2ನೇ ಸೀರೆಯ ಡಿಸೈನ್ ನೋಡೋಣ. ಇದು ಬಂದು ನನ್ನ 2ನೇ ಸ್ಯಾರಿ. ಇದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಡಿಸೈನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಕೂಡ ಹಾಕೋಬೋದು. ಕ್ರೋಶದಲ್ಲಿ ಆರಾಮಾಗಿ ಈ ಡಿಸೈನ್ನ ನೀವು ದಿನದಲ್ಲಿ 5 ಸೀರೆಗೆ ಕೂಡ ಆರಾಮಾಗಿ ಹಾಕ್ಕೋಬೋದು. ಯಾವುದೇ ಒಂದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕ್ಕೊಳ್ಳೋದು, ಆ 4 ಚೈನು ಎಲ್ಲಿಗೆ ಬರ್ತಾಳೆ ನೀವು ನೋಡಿಕೊಂಡು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಆ ಸೀರೆ ಸುಕ್ ಬರಲ್ಲ, ನೀಟಾಗಿ ಆ ಒಂದು 4 ಚೈನ್ ಅನ್ನೋದು ಪಲ್ಲುಗೆ ಈ ರೀತಿ ನೀಟಾಗಿ ಕೂಡುತ್ತೆ. ಈ ರೀತಿ 4 ಚೈನ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಇಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಈ ರೀತಿ ಆ ಫ್ಲವರ್ ಇರೋಂಥ ಬೀಡ್ಸನ್ನು ಒಂದು ಬೀಡನ್ನ ಹಾಕಿಬಿಟ್ಟು ಈಗ ಮತ್ತೆ ನೀಡಲ್ನ ತೆಗೆದು ಮತ್ತೆ ಬೀಡ್ಸನ್ನ ತೊಗೊತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಫ್ಲವರ್ ಇರುವಂಥ ಬೀಡ್ಸ್ ಹಾಕಿದ್ದೀನಿ, ಹಾಗೆ ಎಲೆ ಇರುವಂಥ ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ತೊಗೊಳೋದ್ರಿಂದ ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಎಲೆ ಬೀಡ್ಸ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಆ 3 ಬೀಡ್ಸನ್ನ ಒಟ್ಟಿಗೆ ಈ ರೀತಿ ಪೋಣಿಸ್ಕೊಂಡು ಇದನ್ನು ಆದಷ್ಟು ಸ್ವಲ್ಪ ಲೂಸ್ ಆಗೇ ಲಾಕ್ ಮಾಡ್ಕೊಳ್ಳಿ. ಇದ್ಬಿಟ್ಟು ಟೈಟಾಗಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಸೊ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ.
ಈ ರೀತಿ ಡಬಲ್ ಲಾಕ್ ಹಾಕಿಬಿಟ್ಟು ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಹಾಕ್ತೀನಿ. ಸೊ ಈ ಡಿಸೈನ್ಗೆ ಜಸ್ಟು ಈ ರೀತಿ ಮಣಿಗಳನ್ನ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಹೋಗೋದು ಅಷ್ಟೇ. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, ಪ್ರತಿಯೊಂದಕ್ಕೂ ಕೂಡ ನಾನು ಡಬಲ್ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ್ದೀನಿ, ಹಾಗೆ ಮಣಿಗಳನ್ನ ಹಾಕಿಬಿಟ್ಟು ಕೂಡ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಆ ಸೇಮ್ ಬೀಡ್ಸ್ಗಳನ್ನ ಕಂಟಿನ್ಯೂ ಆಗಿ ಪೋಣಿಸ್ಕೊಂಡು ಚೈನ್ಗಳನ್ನೋದು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಮತ್ತೆ 3 ಬೀಡ್ಸನ್ನ ಹಾಕಿದ್ದೀನಿ. ಸೊ ಆದಷ್ಟು ಈ ರೀತಿ ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ, ಆ ಫ್ಲವರ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್, ಆಮೇಲೆ 4 ಚೈನ್. ಸೊ 4 ಚೈನ್ ಹಾಕಿ ಮತ್ತು ಈ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಬೀಡ್ಸನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲು ಈ ರೀತಿ ಮಣಿಗಳನ್ನ ಪೋಣಿಸ್ಕೊಂಡು ಇಲ್ಲೇನು 4 ಚೈನ್ ಏನಿದೆಯಲ್ಲ ಈ 4 ಚೈನ್ ಗ್ಯಾಪಿಗೆ ಕುಚ್ಚನ್ನ ಡಬಲ್ ಕಲರಲ್ಲಿ ಇದೊಂದು ಕಲರು ಕುಚ್ಚನ್ನ ಹಾಕ್ಕೊಂಡ್ಬಿಟ್ಟೆ. ಸೊ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇದೇ ರೀತಿ ಬೀಡ್ಸ್ ಎಲ್ಲ ನೀವು ಬೇರೆ ಬೀಡ್ಸ್ಗಳನ್ನ ಕೂಡ ನೀವು ಈ ಡಿಸೈನ್ಗೆ ಚೇಂಜ್ ಮಾಡಿಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ವಿಡಿಯೋ ಹಾಗೆ ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಬೀಡ್ಸ್ಗಳನ್ನ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಟ್ರೈ ಮಾಡ್ಬೋದು ನೀವು. ಸೊ ಇದು ಬಂದು ಈ ರೀತಿ ಬರುತ್ತೆ. ಒಂದು ಸ್ಟೆಪ್ಪಲ್ಲಿ ಈ ರೀತಿ ಮಣಿಗಳನ್ನ ಪೋಣಿಸ್ಕೊಂಡ್ರೆ ಕುಚ್ಚು ಕಟ್ಕೊಬಿಡೋದು ಅಷ್ಟೇ. ಇದು ಕೂಡ ಅಷ್ಟೇ, ತುಂಬ ಫಾಸ್ಟಲ್ಲಿ ಒಂದು ದಿನದಲ್ಲಿ ಒಂದು 4 ಇಂದ 5 ಸೀರೆಗೆ ಆರಾಮಾಗಿ ನೀವು ಈ ಡಿಸೈನ್ನ ಟ್ರೈ ಮಾಡಿ ಒಂದು 1000 ರೂಪೀಸ್ ಅನ್ನೋದು ಮಾಡ್ಕೋಬೋದು. ಸೊ ಇದು ಸ್ಯಾರಿ ಫುಲ್ಲಾಗಿ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಡಿಸೈನ್ ಕೂಡ ಕಂಪ್ಲೀಟಾಗಿ ಮಣಿನ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ. ಸೊ ಕುಚ್ಚು ಹಾಕಿದ ಮೇಲೆ ಇದು ಕೂಡ ಡಿಸೈನ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಇದಂತೂ ತುಂಬ ಈಸಿ, ಬಿಗಿನರ್ಸ್ ಆಗಿದ್ರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಕಸ್ಟಮರ್ ಸ್ಯಾರಿಗೆ ತುಂಬ ಬೇಗನೆ ಆಗುತ್ತೆ, ಆರಾಮಾಗಿ ನಿಮ್ಮ ಸೀರೆ ಕೂಡ ಹಾಕ್ಕೋಬೋದು, ಹಾಗೆ ಕಸ್ಟಮರ್ ಸೀರೆಗೆ ಹಾಕ್ಬೋದು. ಇದು ಕೂಡ ಅಷ್ಟೇ, ಒಂದು ದಿನದಲ್ಲಿ 5 ಸೀರೆ ಆರಾಮಾಗಿ ಮುಗಿಸ್ಕೋಬೋದು. ನಾನು ಬಂದು ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಬೀಡ್ಸ್ ಬಂದು ಚೇಂಜ್ ಮಾಡಿಕೊಂಡು ಡಿಸೈನ್ನ ಹಾಕೋಬೋದು. ಸ್ಯಾರಿಯಲ್ಲಿರುವಂಥ 2 ಕಲರು ದಾರ ಒಂದೊಂದು ಕುಚ್ಚನ್ನು ಹಾಕಿದ್ದೀನಿ. ಇದು ಬಂದು ನನ್ನ 2ನೇ ಸೀರೆಯ ಕುಚ್ಚು. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಸೊ ಇದ್ದು ಪ್ರೈಸ್ ಸಪ್ರೇಟಾಗಿ ಹೇಳೋದಾದರೆ 200 ಇಂದ 250 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನನ್ನ 3ನೇ ಸೀರೆ ಡಿಸೈನ್ ನೋಡೋಣ. ಇದು ಬಂದು ನನ್ನ 3ನೇ ಸೀರೆ ಫ್ರೆಂಡ್ಸ್. ಇದು ದೊಡ್ಡ ಬಿಗ್ ಬಾರ್ಡರ್ ಸ್ಯಾರಿ. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಸ್ವಲ್ಪ ಡಿಸೈನ್ನ ಸ್ವಲ್ಪ ಚೆನ್ನಾಗಿರೋದನ್ನೇ ಹಾಕ್ತಾ ಇದ್ದೀನಿ. ಏನಕ್ಕೆ ಒಂದು ಸೀರೆಗೆ ಆ ಥರ ಒಂದು ಸೀರೆ ಈ ಥರ ಹಾಕಿದ್ದೀನಿ ಅದು ಕೂಡ ಹೇಳ್ತೀನಿ. ಸೊ ಒಂದೇ ಕಸ್ಟಮರ್ ಒಂದೇ ಫ್ಯಾಮಿಲಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಡಿಸೈನ್ಗಳನ್ನ ಹಾಕಿದ್ದೀನಿ. ಅಂದರೆ ಸ್ಯಾರಿ ಕೂಡ ನೋಡ್ಕೊಂಬಿಟ್ಟು ಡಿಸೈನ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಂದೇ ಪ್ರೈಸಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ಸಿಂಪಲ್ಲು ಒಂದು ಗ್ರ್ಯಾಂಡಾಗಿ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ನಾನು ಇದರಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಅಮೌಂಟು ಕೂಡ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಒಂದು ಸೀರೆಗೆ ತುಂಬ ಸಿಂಪಲ್ಲಾಗಿ, ಫಸ್ಟ್ ಸೀರೆಗೆ ನೋಡಿರ್ಬೋದು ನೀವು ಯಾವ ರೀತಿ ಸಿಂಪಲ್ಲಾಗಿ ಹಾಕಿದ್ದೀನಿ ಅಂತ. ಸೊ 2ನೇ ಸೀರೆಗೆ ನೋಡ್ಕೊಂಡಿದ್ದೀರ ನೀವು, ಬರೀ ಮಣಿಯಿಂದ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ. ಸೊ ಇದಕ್ಕೆ ನಾನು ಡಬಲ್ ಕರಲ್ಲಿ ಕ್ರೋಶೋ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸೀರೆ ಸ್ವಲ್ಪ ಗ್ರ್ಯಾಂಡಾಗಿದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ಚೇಂಜಸ್ ಮಾಡಿ ಡಿಸೈನ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಸೊ ಒಂದೇ ಅಮೌಂಟಲ್ಲಿ ಈ ರೀತಿ ಪ್ರೈಸ್ಗಳನ್ನ ನಾವು ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊಬಿಟ್ರೆ ಸೊ ಯಾವುದೇ ರೀತಿ ಅವ್ರಿಗೂ ಕೂಡ ಲಾಸ್ ಅಲ್ಲ, ನಮಗೂ ಕೂಡ ಲಾಸ್ ಆಗೋದಿಲ್ಲ. ಈ ರೀತಿ ಕೂಡ ಐಡಿಯಾನ ನೀವು ಮಾಡ್ಕೋಬೋದು. ಸೊ ನಾನು ಬಂದು ಈ ರೀತಿ ಐಡಿಯಾ ಮಾಡಿ ಹಾಕ್ತೀನಿ. ಈ ರೀತಿ ಒಂದೇ ಒಂದು ಮನೇಲಿ ಫ್ಯಾಮಿಲಿಯವರು ಸ್ಯಾರೀಸ್ ಬಂದರೆ ಈ ರೀತಿ ಐಡಿಯಾಗಳನ್ನ ಮಾಡಿಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಹಂಗಾಗಿ ನನಗೆ ಆ ಪ್ರೈಸಿಂದು ಅಷ್ಟೊಂದು ಏನೂ ಅನಿಸೋದಿಲ್ಲ. ಸೊ ನೀವು ಯಾವ ರೀತಿ ನಿಮ್ಮ ಊರ ಮೇಲೆ ಯಾವ ರೀತಿ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಯಾವ ರೀತಿ ಇದ್ದಾರೆ ನೋಡ್ಕೊಂಬಿಟ್ಟು ನೀವು ತೊಗೊಳ್ಳಿ. ಹಾಗೆ ಪ್ರೈಸ್ ಅನ್ನೋದು ಕೂಡ ನೀವು ತೊಗೋಬೋದು. ಸೊ ಇಲ್ಲಿ ನಾನು 4 ಟೈಮ್ ಡಬಲ್ ಕ್ರೋಶನ ಮಾಡಿದ್ದೀನಿ, ನೀವು ನೋಡ್ಕೋಬೋದು. 4 ಡಬಲ್ ಕ್ರೋಶ ಹಾಕಿದ್ದೀನಿ. 4 ಡಬಲ್ ಕ್ರೋಶ ಹಾಕಿದ ಮೇಲೆ 4 ಚೈನ ಮಾಡಿಕೊಂಡು ಮತ್ತೆ ಈಗ ಸೇಮ್ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ ಮಾತಾಡ್ತಾ ಡಬಲ್ ಕ್ರೋಶ ವರ್ಕ್ ಹೇಳೇ ಇಲ್ಲ, ಜಸ್ಟ್ ಏನಿಲ್ಲ, ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು, ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶನ ವರ್ಕ್ ಮಾಡೋದು. ಈ ರೀತಿ 4 ಟೈಮ್ ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ. ಸೊ 4 ಟೈಮ್ ಡಬಲ್ ಕ್ರೋಶ ಹಾಕಿದ ಮೇಲೆ 4 ಚೈನ್ನ ಮಾಡ್ಕೊಳ್ಳೋಣ. 4 ಚೈನ್ನ ಮಾಡಿಕೊಂಡು ನಡೆಯುತ್ತೆ, 3 ಚೈನ್ ಹಾಕಿದ್ರು ಕೂಡ ನಡೆಯುತ್ತೆ. ಸೊ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ ಅಲ್ವಾ, ಸೊ ಹಂಗಾಗಿ 4 ಚೈನ್ ಕರೆಕ್ಟಾಗಿ ಆಗುತ್ತೆ. ಸೊ ನೀವು 6 ಎಳೆ ತೊಗೊಂಡಂಗಿದ್ರೆ ಕೂಡ
ಆ ಚೈನ್ಗಳನ್ನ ಆ ದಾರದ ಒಂದು ಇದರ ಮೇಲೆ ಕೂಡ ಚೈನ್ಗಳನ್ನ ಹಾಕೋಬೋದು. ಸ್ವಲ್ಪ ಹತ್ರ ಬೇಕು ಅಂದರೆ ಒಂದು ಚೈನ ಸ್ಕಿಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ನನಗೆ ಸ್ವಲ್ಪ ದೂರ ಹಾಕ್ತೀನಿ, ನಿಮಗೆ ಪರವಾಗಿಲ್ಲ ನಡೆಯುತ್ತೆ ಅನ್ನೋಂಗಿದ್ರೆ 4 ಚೈನ್ನ ಹಾಕ್ಕೋಬೋದು. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ 4 ಟೈಮ್ ಡೈರೆಕ್ಟಾಗಿ ಪಲ್ಲುಗೆ ಕಂಬಗಳನ್ನ ಹಾಕ್ಕೊಂಡು 4 ಸ್ಟೆಪ್ಪಲ್ಲಿ ಈ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ 1 ಸ್ಟೆಪ್ಪಲ್ಲಿ ಈ ರೀತಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ 4 ಡಬಲ್ ಕ್ರೋಶೆ ಕಂಬನ ಹಾಕಿ 4 ಚೈನ್ ಹಾಕಿ ಫಸ್ಟ್ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗತ್ತೆ. ಸೊ ಈಗ ಎರಡನೇ ಸ್ಟೆಪ್ ಬಂದುಬಿಟ್ಟು ಫಸ್ಟು ಇಲ್ಲಿ ನಾವು 4 ಡಬಲ್ ಕ್ರೋಶೆ ಕಂಬ ಹಾಕಿದ್ವಿಲ್ಲ, ಫಸ್ಟ್ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಫಸ್ಟ್ ಇದನ್ನು ಮೇಲೆ ಇರುವಂಥ ಕಲರ್ ದಾರನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಆ್ಯಂಡ್ 4 ಚೈನ್ ಹಾಕ್ಕೊಂಡು ಈ 4 ಚೈನು ಇಲ್ಲಿ ಹಾಕಿರುವಂಥ 4 ಚೈನಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ 1 2 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಸೊ 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 4 ಚೈನಲ್ಲಿ ಮತ್ತೆ ನಾನೀಗ 4 ಟೈಮ್ ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತೀನಿ. ಸೊ ಇದು ಕೂಡ ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು, ಹಾಗೆ ನೋಡೋದಕ್ಕೆ ಲುಕ್ ವೈಸ್ ಚೆನ್ನಾಗೇ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು, ಜಾಸ್ತಿ ಮಣಿ ಇಲ್ಲ ಇಲ್ಲಿ. ಸೊ 1 ಚೈನ್ ಏನು ಹಾಕಿದ್ದೀನಲ್ವ ಆ ಚೈನ್ ಕೌಂಟ್ ತೊಗೊಂಡು 3 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ನಾನಿಲ್ಲಿ ಮಾಡಿದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸ್ಯಾರಿಯಲ್ಲಿ ಕಾಪರ್ ಇರೋದ್ರಿಂದ ನಾನು ಕಾಪರ್ ಕಲರು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ 2. ಸೊ ನೀವೇನಾದರೂ ಸಿಂಗಲ್ಲಾಗಿ ಒಂದೇ ತೊಗೊಳಂಗಿದ್ರೆ ನೀವು ತೊಗೊಳ್ಬೋದು. ಸೊ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ, ಹಾಗೆ ಮತ್ತು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ಹೋಗಿ ಈ ಕಡೆ ಹಾಕಿರುವಂಥ 4 ಚೈನಲ್ಲಿ ಹೋಗಿಬಿಟ್ಟು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಸೇಮ್ 4 ಟೈಮ್ ಡಬಲ್ ಕ್ರೋಶೆ ಕಂಬ ಈ 4 ಚೈನಲ್ಲಿ ಮೇಲೆ ಹಾಕುವಂಥ ಆಚೆಗೆ ಹಾಕಿದ್ದೀನಿ. ಸೊ ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ಚೈನ್ಗಳನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು 2ರಲ್ಲಿ 1 ಸೊ ಮೇಲೆ ಹಾಕುವಂಥ ಸ್ಟೆಪ್ ಬಂದು ಈ ರೀತಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಈ ಗ್ಯಾಪಲ್ಲಿ ನಾನು ಈ ಡಿಸೈನ್ಗೆ ಕುಚ್ಚು ಕಟ್ತೀನಿ. ಸೊ ಕುಚ್ಚು ಕಟ್ಬಿಟ್ರೆ ಆ ಡಿಸೈನ್ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇಲ್ಲೇ ಹಾಕಿರುವಂಥ 4 ಚೈನ್ಗೂ ಕೂಡ ನಾನು ಕುಚ್ಚನ್ನು ಹಾಕ್ತೀನಿ. ಸೊ ಡಿಸೈನ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೂ ಕೂಡ ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನ್ ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ಲುಕ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಫೈನಲ್ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್. ಇದು ಬಂದು ಥರ್ಡ್ ಡಿಸೈನ್ ಸ್ಯಾರಿ ಡಿಸೈನ್ ಬಂದು ಈ ರೀತಿ ಬಂದಿದೆ. 2 ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು. ಸ್ವಲ್ಪ ನಿಮಗೆ ಮಣಿ ಜಾಸ್ತಿ ಬೇಕು ಅಂದರೆ ನೀವು ಮಧ್ಯದಲ್ಲಿ ಒಂದು ಎಲೆ ಬೀಡ್ಸ್ನ ಹಾಕಿ ಕೂಡ ಈ ಡಿಸೈನ್ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೋಬೋದು. ಸೊ ಇವತ್ತು ತೋರಿಸಿರುವಂಥ 3 ಸೀರೆ ಡಿಸೈನು ತುಂಬ ಈಸಿಯಾಗಿ ಒಂದೇ ದಿನದಲ್ಲಿ ಆರಾಮಾಗಿ ನೀವು 1,000 ರೂಪಾಯಿ ದುಡಿಯುವಂಥ ಡಿಸೈನ್ ನಾನು ಇವತ್ತು ತೋರಿಸಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಬೇಗ ಆಗುತ್ತೆ ಅಂತ ಏನು ಹೆವಿ ವರ್ಕ್ ಇಲ್ಲ, ಬಟ್ ಲುಕ್ ವೈಸ್ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಬಂದು. ಸೊ ಒಂದೇ ಕಸ್ಟಮರ್ ಸೀರೆ ಆಗಿರೋದ್ರಿಂದ ನಾನೇ ಸೆಲೆಕ್ಟ್ ಮಾಡಿ ಹಾಕಿರುವಂಥ ಡಿಸೈನ್ಸ್ ಇವು. ಅವ್ರು ಹೇಳಿದ್ದು ಒಂದೇ ಪ್ರೈಸು, ಬಟ್ ನಾನು ಅಡ್ಜಸ್ಟ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ನಿಮ್ಮ ಅನುಕೂಲ ಯಾವ ರೀತಿ ಇದೆ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ತೊಗೊಂಡು ನೀವು ಡಿಸೈನ್ನ ಹಾಕ್ಕೊಡ್ಬೋದು. ಇದೇ ರೀತಿ ಹಾಕ್ಕೊಡ್ಬೇಕು, ಇದೇ ರೀತಿ ಹೇಳ್ದೆ ಪ್ರೈಸ್ ತೊಗೊಳ್ಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಊರ ಮೇಲೆ ಇನ್ನೂ ಜಾಸ್ತಿ ಕೊಡ್ತಾರೆ ಅನ್ನಂಗಿದ್ರೆ ನೀವು ಆರಾಮಾಗಿ ಚಾರ್ಜ್ ಮಾಡಿ ಡಿಸೈನ್ನ ನೀವು ಹಾಕ್ಕೊಡ್ಬೋದು. ಸೊ ಇದ್ರದ್ದು ಪ್ರೈಸ್ ಹೇಳೋದಾದರೆ 300-350 ರೂಪೀಸ್ ಚಾರ್ಜ್ ಮಾಡ್ಬೋದು. ಸೊ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ತೊಗೋಬೋದು. ಸೊ ಇವತ್ತು ತೋರಿಸಿರುವಂಥ 3 ಡಿಸೈನ್ ತುಂಬ ಈಸಿಯಾಗಿ ಹಾಕ್ಕೋಬೋದು, ಆರಾಮಾಗಿ ಹಾಕ್ಕೋಬೋದು, ಒಂದಿನದಲ್ಲಿ ಆರಾಮಾಗಿ ಮುಗಿಸುವಂಥ ಡಿಸೈನು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.